ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, 14/4/2026 ಮಂಗಳವಾರ ಸೌರ ಯುಗಾದಿ ಹಬ್ಬ, ಚಾಂದ್ರಮಾನ ಯುಗಾದಿ ಹಬ್ಬ ಆಯ್ತು. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೌರ ಅಂದ್ರೆ ಸೂರ್ಯನ ಪದ್ಧತಿಯಂತೆ ಸೂರ್ಯ ಮಂಗಳವಾರ 14ನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ, ಮೀನ ರಾಶಿಯಿಂದ ಮೇಷ ರಾಶಿಯವರೆಗೂ. ಯಾರ್ಯಾರು ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು, ನೀವೆಲ್ಲ 14ನೇ ತಾರೀಕು ಏಪ್ರಿಲ್ ಮಂಗಳವಾರ 2026 ಆಚರಣೆಯನ್ನ ಮಾಡಬಹುದು. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ಕ್ಷಯ ಆಗದೆ ಇರುವಂಥದ್ದು. ಅಕ್ಷಯ ತೃತೀಯ ದಿನ ಚಿನ್ನ ತಗೋಬೋದಾ ತಗೊಳ್ಳಿ, ಬೆಳ್ಳಿ ತಗೋಬೋದಾ ತಗೊಳ್ಳಿ, ಶುಭ ಕಾರ್ಯಗಳನ್ನ ಮಾಡ್ಬೋದಾ ಮಾಡಿ, ದಾನ ಧರ್ಮ ಹೋಮ ಜಪ ತರ್ಪಣಗಳು ಇವೆಲ್ಲ ನೀವು ಮಾಡೋದ್ರಿಂದ ಅದರ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅಕ್ಷಯ ತೃತೀಯ ಅತ್ಯಂತ ಶುಭ ಮುಹೂರ್ತ. ಮಂತ್ರಗಳ ಜಪನೂ ಮಾಡ್ಬೋದು. ಬೇರೆಯವರಿಗೆ ಒಳ್ಳೇದಾಗೋಕ್ಕೋಸ್ಕರ ಯಂತ್ರ ತಂತ್ರ ಮಂತ್ರ ಇವೆಲ್ಲ ಮಾಡ್ಬೋದು. ಯಾವುದು ಕೆಟ್ಟದನ್ನ ಮಾಡಬೇಡಿ. ಏನು ಕೆಟ್ಟದ್ದು ಮಾಡ್ತೀವೋ ಅದು ಕೂಡ ಅಕ್ಷಯ ಆಗುತ್ತೆ. ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ಇದು ಅತ್ಯಂತ ಶುಭ ಮುಹೂರ್ತ. 21 ಏಪ್ರಿಲ್ 2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಹಾಗಾದರೆ ಪ್ರಿಯ ವೀಕ್ಷಕರೇ, ತುಲಾ ರಾಶಿಯ ಭವಿಷ್ಯದಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಯಾವ ರೀತಿ ಫಲಾನುಫಲ ಅನ್ನುವಂತಹ ವಿಚಾರ ನೋಡ್ತಾ, 2 ಏಪ್ರಿಲ್ 2026 ತುಲಾ ರಾಶಿಗೆ ಮಂಗಳ ಗ್ರಹ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಅಂದ್ರೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗ್ತಾನೆ ಅನ್ನುವಂಥದ್ದನ್ನ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಬುಧ ಕೂಡ 6ನೇ ಮನೆಯಲ್ಲಿ ಸಂಚಾರ. ಈ ತಿಂಗಳು ನಿಮಗೆ ತುಲಾ ರಾಶಿಯವರಿಗೆ ರಾಜಯೋಗ, ಕುಜ ಶುಭ ಫಲ ಕೊಡ್ತಾನೆ. ಬುಧನೂ ಕೂಡ 10 ಏಪ್ರಿಲ್ 2026 ತುಲಾ ರಾಶಿಯವರಿಗೆ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ. 14/4/2026 ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ರಾಶಿ ಪರಿವರ್ತನೆಯನ್ನ ಮಾಡ್ತಾ ಇದ್ದಾನೆ. ಆಮೇಲೆ 19 ಏಪ್ರಿಲ್ 2026 ಶುಕ್ರ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ಈ ಎಲ್ಲ ಆಧಾರದ ಮೇಲೆ ಈ ತಿಂಗಳು ನಿಮಗೆ ರಾಜಯೋಗದಂತಹ ಫಲ ಪ್ರಾಪ್ತಿಯಾಗುತ್ತೆ. ಅಖಂಡ ರಾಜಯೋಗ. ಹೇಗಪ್ಪ ತುಲಾ ರಾಶಿಗೆ ಇಷ್ಟೆಲ್ಲ ಫಲ ಪ್ರಾಪ್ತಿಯಾಗುತ್ತೆ ಕೇಳ್ತಾ ಇರ್ತಿರಲ್ಲ. ಗುರುಜಿ, ನಮ್ಗೀಗ ನಿಮ್ಗಾಗ್ಲೇ ತುಲಾ ರಾಶಿಯವರಿಗೆ ಗುರು ಬಲ ಇದೆ, ಅದರಲ್ಲಿ ಶುಕ್ರನ ಬಲ ನೋಡಿ. ಗುರುವಿನಂತ ಅತ್ಯಂತ ಶುಭ ಗ್ರಹನಾದ ಶುಕ್ರ ಶುಭ ಫಲ ಕೊಡ್ತಾನೆ. ನವಗ್ರಹಗಳಲ್ಲೇ ರಾಜಗ್ರಹನಾದಂತಹ ಸೂರ್ಯ ಶುಭ ಫಲವನ್ನ ಕೊಡ್ತಾನೆ ನೋಡಿ. ಇಷ್ಟೆಲ್ಲ ಆದಾಗ ನಿಮಗೆ ಈ ತಿಂಗಳು ರಾಜಯೋಗದಂತಹ ಫಲ, ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಯಾವ ರೀತಿ ತುಲಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಇವಾಗ ಕುಜ 6ನೇ ಮನೆ, 2ನೇ ತಾರೀಕಿಗೆ 6ನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ. ಕುಜ ಅಂದಾಗ ಕೆಲವು ಟೈಮಲ್ಲಿ ಗ್ರಹ ಕೋಪ ಬಂದಾಗ ಕುಜ ಒಳ್ಳೆ ಫಲ ಕೊಡ್ಬೇಕಾದ್ರೆ ಮಂಗಳದಂತಹ ಶುಭ ಫಲವನ್ನ ಕೊಡ್ತಾನೆ. ಏನ್ ಕೊಡ್ತಾನೆ? ಹೆಸರುವಾಸಿ ಆಗ್ತೀರಿ, ರೀಲ್ಸ್ ಮಾಡ್ತಾ ಇದ್ದೀರಿ, ಖ್ಯಾತಿಯನ್ನ ಪಡಿತೀರಿ, ರಾಜಕಾರಣಿಗಳು ಜನಪ್ರಿಯತೆಯನ್ನ ಹೊಂದ್ತೀರಿ, ಅಭಿವೃದ್ಧಿಯನ್ನ ಹೊಂದ್ತೀರಿ, ದಾನ ಧರ್ಮಗಳನ್ನ ಮಾಡ್ತೀರಿ, ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಅದಕ್ಕೆ 6ನೇ ಮನೆಯಲ್ಲಿ ರೋಗ, 6ನೇ ಮನೆಯಲ್ಲಿ ದುಸ್ಥಾನ, ರೋಗ ಋಣಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ಇದು ಯಾವುದು ಮನುಷ್ಯನಿಗೆ ಬೇಡ ಅಂತೀವಿ. ಅಂತಹ ಸ್ಥಾನದಲ್ಲಿ ಕುಜ ಹೋದಾಗ, ಪಾಪಗ್ರಹನಾದಂಥ ಕುಜ ದುಸ್ಥಾನದಲ್ಲಿ ಸಂಚಾರ ಆದಾಗ ಶತ್ರುಗಳ ಮೇಲೆ ಜಯ. ತುಂಬಾ ವರ್ಷದಿಂದ ಕಾಯಿಲೆ ಇದೆ, ಆ ಕಾಯಿಲೆ ಹೋರಾಟ ಮಾಡಿ ಕೊನೆಗೆ ನೀವು ಜಯವನ್ನ ಗಳಿಸ್ತೀರಿ.
ಸಾಲಗಳಿದೆ, ಸಾಲಗಳನ್ನ ತೀರಿಸ್ಕೊಳ್ಳೋಕ್ಕೆ ಒಂದು ಧೈರ್ಯ, ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ವ್ಯವಸಾಯ, ವ್ಯಾಪಾರದಲ್ಲಿ ಆದಾಯ ಆಗುತ್ತೆ. ಅಂತಸ್ತು ಏರಿಕೆ ಆಗುತ್ತೆ. ಆದರೆ ರಕ್ತ ಕೆಡುವಂತಹ ಪರಿಸ್ಥಿತಿ ಇದೆ. ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ. ತುಲಾ ರಾಶಿ ಜಾತಕರು ನೋಟ್ ಮಾಡ್ಕೊಳ್ಳಿ. ಈ 2 ವಿಚಾರದಲ್ಲಿ ಎಚ್ಚರವನ್ನ ವಹಿಸಿ. ಕುಜನಿಗೂ ಮತ್ತು ಬುಧನಿಗೂ ಆಗೋದಿಲ್ಲ. ಆದರೂ ಬುಧ ಭಾಗ್ಯಾಧಿಪತಿಯಾಗಿ ಗೋಚಾರದಲ್ಲಿ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಧೈರ್ಯವನ್ನ ಕೊಡ್ತಾನೆ. ನೀವು ಶತ್ರುಗಳ ಮೇಲೆ, ಜನಗಳ ಮೇಲೆ, ಅಂದ್ರೆ ನಿಮ್ಗೆ ಯಾರು ಕೆಟ್ಟದ್ ಮಾಡ್ತಾರೋ ಅಂಥವ್ರ ಮೇಲೆ ವಿಜಯ ಸಾಧಿಸುವಂತಹ ಬುದ್ಧಿಯನ್ನ ನಿಮಗೆ ಕೊಡ್ತಾನೆ. ನೀವು ಅಭಿವೃದ್ಧಿಯನ್ನ ಹೊಂದಿರಿ. ನಿಮ್ಮ ಅಭಿವೃದ್ಧಿಯನ್ನ ನೋಡಿ ಬೇರೆ ಜನ ಹೊಟ್ಟೆ ಉರಿ ಪಡಲ್ಲ. ನಿಮ್ಮನ್ನ ಹೊಗಳುವಂತಹ ಪರಿಸ್ಥಿತಿಯನ್ನ ಬುಧ ಕೂಡ ಮಾಡ್ತಾನೆ. ಭಾಗ್ಯೋದಯ ಉಂಟಾಗುತ್ತೆ. ತುಲಾ ರಾಶಿ ಜಾತಕರಿಗೆ ಬುಧನು ಶುಭ ಫಲ ಕೊಟ್ಟ. ಶುಕ್ರ 19ನೇ ತಾರೀಕುವರೆಗೂ ಶುಕ್ರ ಶುಭ ಫಲ ಕೊಡಲ್ಲ. ಶುಕ್ರ 19ನೇ ತಾರೀಕು ನಂತರ ಶುಭ ಫಲ ಕೊಡ್ತಾನೆ. ಗುರುಜಿ ನನಗೇನು ಒಳ್ಳೇದಾಗ್ತಿಲ್ಲ ಅಂದಾಗ ನಾನು ಹೇಳಿದೀಗ ಸೂರ್ಯ ಶುಭ ಫಲ, ಕುಜ ಶುಭ ಫಲ. ಸೂರ್ಯನ ಪರಿಸ್ಥಿತಿ ಹೆಂಗಿದೆ ನಿಮ್ಮ ಜಾತಕದಲ್ಲಿ, ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾನೆ, ಯಾವ ದಶಾಭುಕ್ತಿ ನಡೀತಿದೆ, ಅವೆಲ್ಲ ನೋಡ್ಬೇಕಾಗತ್ತೆ. ಕುಜನ ಪರಿಸ್ಥಿತಿಯನ್ನು ನೋಡ್ಬೇಕಾಗತ್ತೆ. ಇವೆಲ್ಲ ಶುಭ ಫಲಗಳು ಇಲ್ವಾ ಹೌದಾ ಅನ್ನೋದಕ್ಕೆ ನಿಮ್ಮ ಜಾತಕಗಳನ್ನ ನೀವು ತೋರಿಸ್ಬೇಕಾಗತ್ತೆ. ಶುಕ್ರ 19ನೇ ತಾರೀಕುವರೆಗೂ ಸ್ವಲ್ಪ ವಿವಾಹ ಜೀವನದಲ್ಲಿ ನೀವು ತುಲಾ ರಾಶಿ ಜಾತಕರಿಗೆ ತೊಂದರೆಯನ್ನ ಅನುಭವಿಸ್ತೀರಿ. ಅಥವಾ ಬಾಂಧವ್ಯ ಇರಲ್ಲ, ಪತಿ ಪತ್ನಿಯಲ್ಲಿ ಅನೋನ್ಯತೆ ಇರಲ್ಲ. 19ನೇ ತಾರೀಕು ಆದ್ಮೇಲೆ ಅನೋನ್ಯತೆ ಉಂಟಾಗುತ್ತೆ. ಕೆಲವರಿಗೆ ವಿವಾಹನೇ ಆಗ್ತಾ ಇಲ್ಲ ಅನ್ನೋರಿಗೆ ಶುಕ್ರನೂ ಕೂಡ ಶುಭ ಫಲ ಕೊಡ್ತಾ ಇರೋದ್ರಿಂದ ವಿವಾಹ ಅನ್ನೋದು ಕೂಡ್ ಬರುತ್ತೆ 19ನೇ ತಾರೀಕು ನಂತರ. ಆಗ ಇಬ್ಬರ ಜಾತಗಳನ್ನ ತೋರಿಸಿ ನಿಮಗೆ ಸಿಗುವಂತಹ ವರ, ಆಯುಷು, ಮಕ್ಕಳಾಗ್ತಾರಾ ಇಲ್ವಾ, ಸಂತಾನ ಯೋಗ ಇದೆಯಾ, ವಧು ನಿಮ್ಗೆ ನಿಮ್ಮ ಮನೆಗೆ ಹೊಂದ್ಕೊಂತಾರೋ ಇಲ್ವೋ, ಇವೆಲ್ಲ ತಿಳ್ಕೊಂಡು ಇಬ್ಬರು ಜಾತಕಗಳನ್ನ ತೋರಿಸಿ ಪರಿಹಾರ ಮಾಡ್ಕೋಬೇಕು. ಗುರುಜಿ ಹೇಳಿದ್ರು ವಿವಾಹ ಯೋಗ ಬಂತು, ನಾನು ಟಕ್ ಅಂತ ಮದುವೆ ಆಗ್ಬಿಟ್ಟೆ, ಕರ್ಮಗಳು ಎಳೀತು, ಆಗ್ಬಿಟ್ಟೆ. ಗುರುಜಿ ನೀವ್ ಹೇಳಿದ್ರಿ ಆಗ್ಬಿಟ್ಟೆ ಅಂತ ನನ್ನ ಹತ್ರ ಕಂಪ್ಲೇಂಟ್ ಹೇಳೋದಲ್ಲ. ಫಸ್ಟೇ ಇಬ್ಬರು ಜಾತಕ ತೋರಿಸಿ, ಕೆಲವು ದೋಷಗಳು ಇದ್ದೇ ಇರುತ್ತೆ, ಅದನ್ನ ಪರಿಹಾರ ಮಾಡಿಕೊಂಡು ವಿವಾಹ ಆಗ್ಬೋದು. ಈ ಸಮಯದಲ್ಲಿ ಏನಾದ್ರೂ ಒಂದು ಪ್ರೇಮ ಸಂಬಂಧ ಬೆಳೆದ್ರೆ ಅದು ಕೊನೆಯವರೆಗೂ ಮುಂದುವರಿತಾ ಹೋಗುತ್ತೆ. ಯಾರ್ಯಾರು ಬಿಲ್ಡರ್ಗಳಿದ್ದೀರಿ ಒಳ್ಳೆಯ ಟೈಮು. ಉತ್ಕೃಷ್ಟವಾದ ಮನೆ ಕಟ್ಟಡಗಳು ಕಟ್ಟುವಂಥವರು, ಲಕ್ಸುರಿ ಮನೆಗಳು ಅಂಥವ್ರಿಗೆಲ್ಲ ಒಳ್ಳೇದಾಗುತ್ತೆ. ಬಿಲ್ಡರ್ಗಳು ಒಳ್ಳೇದಾಗುತ್ತೆ, ರಿಯಲ್ ಎಸ್ಟೇಟ್ನವ್ರಿಗೆ ಒಳ್ಳೇದಾಗುತ್ತೆ, ಸನ್ಮಾನಗಳನ್ನು ಪಡಿತೀರಿ, ಎಲ್ಲ ಆಸೆಗಳನ್ನು ಕೂಡ ಈಡೇರಿಸ್ಕೊಂತೀರಿ. ತುಂಬ ಉತ್ತಮವಾದಂತಹ ಫಲ ತುಲಾ ರಾಶಿಯವರಿಗೆ ಏಪ್ರಿಲ್ 2026 ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಹೈಪ್ ಮಾಡಿ. ಕೆಳಗಡೆ ಹೈಪ್ ಅಂತ ಬಂದರೆ ಪಾಯಿಂಟ್ಸ್ ಜಾಸ್ತಿ ಆಗಿ ವಿಡಿಯೋ ಮೇಲೋಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋನ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.